ಜೈ ಶ್ರೀರಾಮ್. ಐ ಹ್ಯಾವ್ ಕಮ್ ಅಪ್ ವಿತ್ ನ್ಯೂ ಡೆಕ್. ಇವತ್ತು ನಿಮ್ಮ ಮನಸ್ಸಲ್ಲಿ ಏನಾದರೂ ಕ್ವೆಶನ್ಸ್ ಇದ್ದರೆ ಕೇಳಿ. ಯೂನಿವರ್ಸ್ ಏನು ಗೈಡೆನ್ಸ್ ಕೊಡಬೇಕು ಅಂತ ಇರೋದನ್ನು ನೋಡೋಣ. ಸೊ ಐ ವಿಲ್ ಸ್ಟಾರ್ಟ್ ಶಫ್ಲಿಂಗ್ ದ ಕಾರ್ಡ್. ಕೇಳ್ಕೊಳ್ಳಿ ಮನಸ್ಸಲ್ಲಿ. ಓಕೆ, 2 ಕಾರ್ಡು ಕೆಳಗೆ ಬಿತ್ತು. ಸೊ ಐ ವಿಲ್ ಪಿಕ್ ದ್ಯಾಟ್. ಫಸ್ಟ್ ಕಾರ್ಡ್ ಬಂದು ಇಟ್ ಇಸ್ 10 ಆಫ್ ಸೋಟ್ಸ್. ಕಾಣಿಸ್ತಾ ಇದೆ ಅನ್ಕೋತೀನಿ. ಸೊ ಆಲ್ರೆಡಿ ಯು ಹ್ಯಾವ್ ರೀಚ್ ಟು ಎಕ್ಸಾರ್ಷನ್. ನಿಮಗೆ ತುಂಬ ಟಯರ್ಡ್ ಆಗೋಗಿದೆ ಲೈಫಲ್ಲಿ. ಅದ್ರ ಬಗ್ಗೆ ಥಿಂಕ್ ಮಾಡಿ, ಅದ್ರ ಬಗ್ಗೆ ತುಂಬ ವರ್ಕ್ ಮಾಡಿ 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 ಯು ಆರ್ ವೆರಿ ಮಚ್ ಟಯರ್ಡ್. ಸೊ ಆ ಬೇಸರ, ಆ ನೆಮ್ಮದಿ ಹೋಗಿರೋದು ಇಂದ ಏನು ಅಂದರೆ ಯೂನಿವರ್ಸ್ ಇಸ್ ಟೆಲ್ಲಿಂಗ್ ಈಗ ಆಗಿದ್ದಾಯಿತು. ನಾವು ಲೆಟ್ ಸಿ ಇನ್ ಸಮ್ ಅದರ್ ನ್ಯೂ ಡೈರೆಕ್ಷನ್. ಸೊ ನ್ಯೂ ಡೈರೆಕ್ಷನ್ ಕಡೆ ಯೋಚನೆ ಮಾಡಿ, ಥಿಂಕ್ ಮಾಡಿ, ಏನೇನು ವರ್ಕ್ ಆಗಿಲ್ಲ ಅದನ್ನು ಬಿಟ್ಬಿಡಿ. ಅದು ಇನ್ನೂ ವರ್ಕ್ ಆಗಬೇಕು, ಅದನ್ನು ಇನ್ನೂ ನೀವೇನೋ ಸರಿ ಮಾಡ್ತೀರಿ, ರಿಪೇರಿ ಮಾಡ್ತೀನಿ ಅಂತ ಇದ್ದರೆ ಅದನ್ನು ಬಿಟ್ಟು ಜಸ್ಟ್ ಮೂವ್ ಫಾರ್ವರ್ಡ್. ಯಾವುದೋ ಒಂದು ಹೊಸ ಲೈಫಿಗೆ ಯು ಜಸ್ಟ್ ಥಿಂಕ್ ಅಬೌಟ್ ಇಟ್. ದಟ್ ಈಸ್ ವಾಟ್ ದ 10 ಆಫ್ ಸೋಟ್ಸ್ ಈಸ್ ಟೆಲಿಂಗ್ ಯು. ನೆಕ್ಸ್ಟ್ ಕಾರ್ಡ್ ಇಸ್, ಎಸ್ ನಾನು ಹೇಳ್ದಂಗೆ ಇಟ್ ಈಸ್ ಮ್ಯಾಜಿಷಿಯನ್. ಸೊ ನೀವು ನೋಡ್ತಾ ಇರ್ಬೋದು, ಮೆಜಿಷಿಯನ್ ಅಂತ ಅಂದರೆ ನಿಮ್ಮ ಕೈಯಲ್ಲಿ ಆ ಶಕ್ತಿ ಇದೆ. ಏನೇನು ಬೇಕು ನಮ್ಮ ಲೈಫ್ ಸರಿ ಹೋಗೋಕ್ಕೆ ಅದು ಎಲ್ಲ ನಿಮ್ಮ ಹತ್ರ ಇದೆ. ಸೊ ಟ್ಯಾಲೆಂಟ್ ಇರ್ಬೋದು, ನಾಲೆಡ್ಜ್ ಇರ್ಬೋದು, ಇಲ್ಲ ಒಂದು ಒಳ್ಳೆತನ ಇರ್ಬೋದು, ಅದು ಎಲ್ಲ ಇದೆ. ಇನ್ನು ಫಾರ್ ಎಕ್ಸಾಂಪಲ್ ಐ ವಿಲ್ ಟೇಕ್ ಒನ್ ರಿಲೇಷನ್ಶಿಪ್. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಬಾಯ್ ಫ್ರೆಂಡ್ ಆಗಲಿ, ಗರ್ಲ್ ಫ್ರೆಂಡ್ ಆಗಲಿ, ಇಷ್ಟು ದಿನ ತುಂಬ ಚೆನ್ನಾಗಿದ್ರು, ಈಗ ಬೇಡ, ಲೆಟ್ಸ್ ಮೂವ್ ಫಾರ್ವರ್ಡ್ ಅಂತ ಅಂದರೆ ಅದ್ರ ಬಗ್ಗೆನೇ ನೀವು ಇಲ್ಲ ನಮ್ಗೆ ಅವರೇ ಬೇಕು ಅನ್ನೋದನ್ನು ಬಿಟ್ಟು ಮುಂದೆ ಹೋಗೋ ಶಕ್ತಿ ತುಂಬಿಸ್ಕೊಳ್ಳಿ. ಅದು ನಿಮ್ಮ ಹತ್ರ ಇದೆ. ಆ ಧೈರ್ಯ ತುಂಬಿಸ್ಕೊಳ್ಳಿ, ನಿಮ್ಮ ಹತ್ರ ಇದೆ. ನಿಮ್ಗೆ ಯಾರೋ ಇನ್ನೊಬ್ರು ಒಳ್ಳೆ ಪಾರ್ಟ್ನರ್ ಸಿಗೋಂಥ ಚಾನ್ಸಸ್ಸು ಕೂಡ ಖಂಡಿತ ಇರುತ್ತೆ. ಫಸ್ಟು ನಿಮ್ಮನ್ನು ನೀವು ಸರಿ ಮಾಡ್ಕೋಬೇಕು. ನಿಮಗೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ, ನಿಮ್ಮ ಹತ್ರ ಆ ಶಕ್ತಿ ಇದೆ, ಆ ಸ್ಟ್ರೆಂತ್ ಇದೆ, ನಾಲೆಡ್ಜ್ ಇದೆ, ಅದು ರಿಲೇಟೆಡ್ ಏನೇನು ವರ್ಕ್ ಬೇಕೋ ಎಲ್ಲ ಗೇನ್ ಮಾಡ್ಕೊಳ್ಳಿ, ಇನ್ಫಾರ್ಮೇಷನ್ ಗೇನ್ ಮಾಡ್ಕೊಳ್ಳಿ. ಆಮೇಲೆ ಜಸ್ಟ್ ಮೂವ್ ಫಾರ್ವರ್ಡ್. ಎಸ್, ದೆನ್ ಇಟ್ ವಿಲ್ ಗಿವ್ ಯು ದ ಗುಡ್ ರಿಸಲ್ಟ್ಸ್. ನೆಕ್ಸ್ಟ್ ಕಾರ್ಡ್ ಇಸ್ ದ ಚಾರಿಯಟ್ ಕಾರ್ಡ್. ಯಾವುದೇ ಒಂದು ಡಿಸಿಷನ್ ಇಲ್ಲ ಕೆಲಸ ಮಾಡಬೇಕಾದ್ರೆ ಯಾವುದಾದ್ರು ಒಂದು ಡೈರೆಕ್ಷನ್ ಮೇಲೆ ಫೋಕಸ್ ಮಾಡಿ. ನಿಮಗೆ ತುಂಬ ಡೈವರ್ಷನ್ ಇರ್ಬೋದು, ಅದನ್ನು ಮಾಡಲಾ, ಇದನ್ನು ಮಾಡಲಾ, ಇದಕ್ಕೆ ಈ ಕಡೆಗೆ ಹೊಟ್ಟೋಗ್ಲಾ, ಆ ಕಡೆಗೆ ಹೊಟ್ಟೋಗ್ಲಾ, ಇಲ್ಲ ಕರಿಯರ್ ಚೂಸ್ ಮಾಡಬೇಕಾದ್ರೆ ನಾನು ಇಲ್ಲೇ ಉಳ್ಕೊಳ್ಳ, ಹೊಸ ಕರಿಯರನ್ನು ಹುಡುಕ್ಲಾ, ಆ ಥರ ನಿಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ. ನಿಮಗೆ ಏನು ಬೇಕು, ಫಸ್ಟು ಡಿಟರ್ಮಿನೇಷನ್ ಇರಬೇಕು. ನಾನು ಇದೇ ಮಾಡ್ತೀನಿ ಅನ್ನೋ ಒಂದು ಮೈಂಡ್ಸೆಟ್ ಫಿಕ್ಸ್ ಇರಬೇಕು. ಆವಾಗ ಮಾತ್ರ ನಿಮ್ಮ ಏನು ಮನಸ್ಸಲ್ಲಿದೆ, ಈ ಕೆಲಸ ನಾನು ಮಾಡಬೇಕು ಅಂತ ಇರುತ್ತೆ, ಅದು ಸಕ್ಸಸ್ ಆಗೋ ಚಾನ್ಸಸ್ ಇರುತ್ತೆ. ಅದ್ರ ಮೇಲೆ ನೀವು ವರ್ಕ್ ಮಾಡ್ತೀರಾ, ತುಂಬ ಚೆನ್ನಾಗಿ ಅದ್ರ ಮೇಲೆ ಹಾರ್ಡ್ ವರ್ಕ್ ಮಾಡ್ತೀರಾ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೋತೀರಾ, ಅದ್ರ ರಿಲೇಟೆಡ್ ಏನೇನು ಬೇಕೋ ಎಲ್ಲ ಸಪೋರ್ಟು ನಿಮಗೆ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ನೀವು ಫೋಕಸ್ಡ್ ಆಗಿ ಇದ್ದರೆ, ಅದ್ರ ಮೇಲೆ ವರ್ಕ್ ಮಾಡಿದ್ರೆ. ಆಮೇಲೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇಲ್ಲ ನಿಮ್ಮ ಬಿಸ್ನೆಸ್ಸಲ್ಲಾಗಲಿ ಎಲ್ಲೋ ಒಂದು ಕಡೆ ನೀವು ಒಂದು ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡಬೇಕು. ಯಾಕೆಂದರೆ ಇಟ್ಸ್ ಅ ಲವರ್ ಕಾರ್ಡ್. ಲವರ್ ಕಾರ್ಡ್ ಆಲ್ವೇಸ್ ಸೇಸ್ ದ್ಯಾಟ್ ನೀವು ಟ್ರಾನ್ಸ್ಪರೆನ್ಸಿ ಇಲ್ಲ ಅಂತ ಅಂದರೆ ನೀವೇನೋ ಮುಚ್ಚಿಡೋದು, ಅವರೇನೋ ಒಂದು ಮುಚ್ಚಿಡೋದು ಆದರೆ ಇದು ರಿಲೇಷನ್ಶಿಪ್ ವರ್ಕ್ ಆಗಲ್ಲ. ನೀವಿಬ್ರೂ ಕೂತು ಮಾತಾಡಿ, ಆಯಿತು ಇದಾಗುತ್ತಾ, ನಮಗೆ ಮಾಡೋಕ್ಕಾಗತ್ತಾ ಅಂತ ಇರ್ಬೋದು. ಇಲ್ಲ ನಿಮಗೆ ಹೊಸ ಬಿಸ್ನೆಸ್ ಪಾರ್ಟ್ನರ್ ಸಿಗೋ ಚಾನ್ಸಸ್ ಇರುತ್ತೆ. ನಿಮ್ಮ ವರ್ಕ್ ಪ್ಲೇಸಲ್ಲಿ ಇಷ್ಟು ದಿನ ನಿಮ್ಮ ಫ್ರೆಂಡ್ಸ್ ಯಾರೋ, ಕಲೀಗ್ಸ್ ಯಾರೋ ನಿಮ್ಮ ಜೊತೆ ತುಂಬ ದ್ವೇಷ, ಸಿಟ್ಟು ಏನೋ ಒಂದು ಇದ್ದಾಗ ನಾವು ಯು ಬೋತ್ ವಿಲ್ ಡಿಸ್ಕಸ್, ಏನಾಯಿತು, ಯಾಕೆ ನಮ್ಮ ಲೈಫಲ್ಲಿ ಹಿಂಗಾಗೋಯ್ತು, ನಮ್ಮಿಬ್ರು ರಿಲೇಷನ್ಶಿಪ್ ಯಾಕೆ ಹೀಗೆ ಹಾಳಾಯಿತು ಅಂತ ಅವರು ವಾಪಸ್ ಅವರು ಬರ್ತಾರೆ. ನಿಮಗೂ ಆ ರಿಯಲೈಸ್ ಆಗುತ್ತೆ, ನೀವಿಬ್ಬರು ಒಂದಾಗೋ ಚಾನ್ಸಸ್ ಇರುತ್ತೆ.
ಸೊ ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ ಅವ್ರ ಹತ್ರ ನಿಜವಾಗ್ಲೂ ಅವ್ರಿಗೇನು ಬೇಕು, ನಿಮಗೇನು ಅನ್ನಿಸ್ತಾ ಇದೆ, ಯಾವುದರಿಂದ ಈ ಪ್ರಾಬ್ಲಮ್ ಆಯಿತು, ಅರೇಸ್ ಆಗಿದೆ, ನಾವಿಬ್ರು ದೂರ ಆಗೋಕ್ಕೆ ಕಾರಣ ಏನು ಅಂತ ಮಾತಾಡಿದ್ರೆ ಕರೆಕ್ಟಾಗಿ ಇದು ವರ್ಕ್ ಆಗೋ ಚಾನ್ಸಸ್ ಖಂಡಿತ ಇದೆ. ನೆಕ್ಸ್ಟ್ ಕಾರ್ಡ್ ಇಸ್ ದ ಕ್ವೀನ್ ಆಫ್ ಸೋರ್ಟ್ಸ್. ಕ್ವೀನ್ ಆಫ್ ಸೋರ್ಟ್ಸ್ ಅಂತಂದರೆ ಆಲ್ರೆಡಿ ನೀವು ಲೈಫಲ್ಲಿ ತುಂಬ ನಾವು ಅನುಭವಿಸಿದ್ದೀರಾ, ಕಷ್ಟಗಳನ್ನೆಲ್ಲ ನೋಡಿದಿರ. ಈಗ ಯು ಆರ್ ವೆರಿ ಪ್ರಾಕ್ಟಿಕಲ್. ತುಂಬ ಎಮೋಷ್ನಲ್ ಆಗಿ ನೀವೇನು ಯೋಚನೆ ಮಾಡ್ತಾ ಇಲ್ಲ. ಇದು ವರ್ಕ್ ಆಗುತ್ತಾ, ವರ್ಕ್ ಆಗಲ್ವಾ, ಆಯಿತು ನೋಡೋಣ ಅಂತ ಒಂದು ಮೈಂಡ್ ಸೆಟ್ಟಲ್ಲಿ ನೀವು ಮುಂದೆ ಹೋಗಿ ಲಾಜಿಕಲಿ ಥಿಂಕ್ ಮಾಡಿ, ಈ ಬಿಸ್ನೆಸ್ ನಂಗೆ ವರ್ಕ್ ಆಗುತ್ತಾ, ಈ ರಿಲೇಷನ್ಶಿಪ್ಪಲ್ಲಿ ನಾನು ಇರಬೇಕಾ ಬೇಡವಾ, ಮೂವ್ ಫಾರ್ವರ್ಡ್ ಆಗಬೇಕಾ, ಇಲ್ಲ ಡಿವೋರ್ಸ್ ತೊಗೋಬೇಕಾ, ನಾವಿಬ್ಬರು ತುಂಬ ವರ್ಷದಿಂದ ಜಗಳ ಆಡ್ತಾ ಇದ್ದೀವಿ, ಬೇಡ ನಂಗೆ ಇವ್ರನ್ನ ಬಿಟ್ಬಿಡ್ಬೇಕು ಅಂತ ಅನ್ಸುತ್ತಾ. ನಾನು ಡಿವೋರ್ಸ್ ತೊಗೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡ್ತಾ ಇಲ್ಲ. ಕೂತ್ಕೊಂಡು ಮಾತಾಡಿ ಕೂಡ ಇಷ್ಟು ವರ್ಷ ಆದಮೇಲೂ ನಿಮಗದು ವರ್ಕೌಟ್ ಆಗಿಲ್ಲ ಅಂತ ಅಂದರೆ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಬೇಕು. ಈಗ ಎಮೋಷ್ನಲ್ ಆಗಿ ಥಿಂಕ್ ಮಾಡೋ ಟೈಮ್ ಅಲ್ಲ ಇದು, ತುಂಬ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋ ವೇಸ್. ಯಾಕೆಂದರೆ ಆಲ್ರೆಡಿ ನೀವು ನೋಡಿದ್ದೀರ ಲೈಫನ್ನು, ತುಂಬ ನೋಡೇ ಈ ಪ್ಲೇಸ್, ಈ ಪೊಸಿಷನ್ ನೀವು ಬಂದಿರೋದು. ನಿಮ್ಗೆ ಅದೇನು ಕಷ್ಟ ನೋಡ್ದೇ ಸಡನ್ನಾಗಿ ಬಂದಿಲ್ಲ. ಸೊ ಅದು ನೋಡಿ ಬಂದಿದ್ದೀರಾ ಅಂದಾಗ ನಿಮ್ಗೆ ಐಡಿಯಾ ಇರುತ್ತೆ ಯಾವ ಟೈಮಲ್ಲಿ, ಯಾವ ಸಿಚುವೇಶನಲ್ಲಿ ಹೆಂಗೆ ರಿಯಾಕ್ಟ್ ಮಾಡಬೇಕು, ಏನು ಡಿಸಿಷನ್ ತೊಗೋಬೇಕು ಅನ್ನೋದು ಒಂದು ಗೊತ್ತಿರುತ್ತೆ ನಿಮಗೆ. ಅದು ನೋಡಿಕೊಂಡು ತಗೊಳ್ಳಿ. ಸೊ ಅದನ್ನು ತಗೋಬೇಕಾದ್ರೆ ಇನ್ನೊಂದೇನು ಅಂತಂದರೆ ಇಟ್ ಈಸ್ 4 ಆಫ್ ಕಾಯಿನ್ಸ್. 4 ಆಫ್ ಕಾಯಿನ್ಸ್ ಅಂದರೆ ಯು ಹ್ಯಾವ್ ಸಮ್ ಫಿಯರ್ಸ್. ನಿಮ್ಗೆ ತುಂಬ ಭಯ ಇದೆ, ಇದಾಗುತ್ತೋ ಆಗಲ್ವೋ, ಇಲ್ಲ ನಾನು ಈ ರಿಲೇಷನ್ಶಿಪ್ ಬಿಟ್ಬಿಟ್ರೆ ನನಗೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಎಲ್ಲಿದೆ, ಇಲ್ವಲ್ಲ, ಇಲ್ಲಿ ಯಾವುದೋ ಆಲ್ರೆಡಿ ಏನೋ ಒಂದು ಸ್ವಲ್ಪ ಅರ್ನ್ ಮಾಡಿ ಇಟ್ಟಿದ್ದೀರಾ, ಇದನ್ನು ನಾನು ಇನ್ವೆಸ್ಟ್ ಮಾಡಬೇಕಾ ಮಾಡಬಾರ್ದಾ ಅನ್ನೋ ಒಂದು ಡೈಲಮಾದಲ್ಲಿದ್ದೀರಾ, ಇಲ್ಲ ಯಾವುದೋ ಒಂದು ಹೊಸ ಪರ್ಸನ್ ಬಂದಾಗ ನೀವು ಓಪನ್ ಅಪ್ ಆಗ್ತಾ ಇಲ್ಲ. ಅವ್ರು ಸರಿ ಇಲ್ಲ ಅಂದರೆ ಅವ್ರು ಯಾವುದೋ, ಈಗ ಫಾರ್ ಎಕ್ಸಾಂಪಲ್ ನೀವು ಹಳೆ ರಿಲೇಷನ್ಶಿಪ್ಪಿಂದ ನೀವು ಆಚೆ ಬಂದಿದ್ದೀರಾ, ನೀವು ಡಿವೋರ್ಸಿನೇ ಇರ್ಬೋದು, ಹೊಸ ಆಪ್ಷನ್ಸ್ ಸಿಕ್ಕಿದಾಗ ಟ್ರೈ ಟು ಎಕ್ಸ್ಪ್ಲೋರ್. ನೀವು ಹಾಗೇ ಎದುರುಕೊಂಡು ನನಗೆ ಹಳೆ ಮದುವೆಲಿ ಮೋಸ ಆಯಿತು, ಈ ಪರ್ಸನ್ನು ಹಾಗೆ ಇದ್ದರೆ, ಇವರು ಹಾಗೆ ಟಾರ್ಚರ್ ಕೊಟ್ಟರೆ ನನಗೆ ಅನ್ನೋ ಒಂದು ಥಾಟ್ ಮೈಂಡ್ಸೆಟ್ಟಲ್ಲೇ ಕೂತಿದ್ರೆ ನೀವು ಮುಂದೆ ಹೋಗೋಕ್ಕಾಗೋದೇ ಇಲ್ಲ ಲೈಫಲ್ಲಿ. ಸೊ ಚೇಂಜ್ ದ್ಯಾಟ್. ಅದು ನಿಮ್ಮಲ್ಲಿ ನೀವೇ ಇಟ್ಕೊಂಡಿರೋ ಭಯ, ಸುತ್ತಮುತ್ತ ಆ ಥರ ಇಲ್ಲ ಸಿಚುವೇಶನ್ನು. ಎಸ್, ದ ಫೈನಲ್ ವರ್ಡ್ ಎಟ್ 6 ಆಫ್ ವಾಂಡ್ಸ್. 6 ಆಫ್ ವಾಂಡ್ಸ್ ಅಂತಂದರೆ ಇಟ್ ಈಸ್ ಆಲ್ ಅಬೌಟ್ ದ ಸೆಲೆಬ್ರೇಷನ್. ನೀವು ಈ ಥರ ಚೇಂಜಸ್ಸನ್ನು ನಿಮ್ಮಲ್ಲಿ ನೀವು ತಂದರೆ ನಿಮಗೆ ಸಕ್ಸಸ್ ಸಿಗೋ ಚಾನ್ಸಸ್ ತುಂಬ ಹೈ ಆಗಿದೆ. ಅದು ನೀವು ಏನು ಒಂದು ಕೊನೆಗೆ ಹೋಗಿ ರೀಚ್ ಆಗಬೇಕು ಅಂತ ಇದ್ದೀರಾ, ಅದು ರೀಚ್ ಆಗೋದಕ್ಕೆ ಏನೇನು ಕಷ್ಟಪಡಬೇಕೋ ಈಗ ಪಡಿ, ಏನೇನು ಮಾಡಬೇಕೋ ಅದನ್ನು ಮಾಡಿ, ನಿಮಗೆ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಕ್ಕುತ್ತೆ. ಈಗ ನೀವು ಯಾವುದೋ ಒಂದು ಹೊಸ ಐಡಿಯಾಸ್ ಇದೆಯಾ, ನಿಮ್ಮ ಫ್ರೆಂಡ್ ಸಪೋರ್ಟ್ ತೊಗೋಬೇಕಾ, ಫ್ಯಾಮಿಲಿ ಸಪೋರ್ಟ್ ತೊಗೋಬೇಕಾ, ಇಲ್ಲ ನೀವು ಒಬ್ಬರೇ ಹೋರಾಡ್ತಾ ಇದ್ದೀರಾ, ಎಲ್ಲ ನೋಡಿ ಮಾಡಿ ನಿಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ, ಸೆಲೆಬ್ರೇಷನ್ ಅನ್ನೋದು ಬರುತ್ತೆ. ಮದುವೆಗೆ ವೆಯ್ಟ್ ಮಾಡ್ತಾ ಇದ್ದರೆ ಒಳ್ಳೆ ಪ್ರಪೋಸಲ್ಸ್ ಬರೋ ಚಾನ್ಸಸ್ ಇರುತ್ತೆ. ಸಿಂಗಲ್ ಅವರಿಗೆ ಇದೆಲ್ಲ ಒಂದು ಗುಡ್ ನ್ಯೂಸ್. ನಿಮ್ಮ ಬಗ್ಗೆ ತುಂಬ ಖುಷಿಪಟ್ಟು ನಿಮ್ಮ ಸುತ್ತಮುತ್ತ ಇರೋರೆಲ್ಲ ನಿಮ್ಮ ಸಪೋರ್ಟ್ ಮಾಡ್ತಾರೆ, ನಿಮ್ಮ ಸಂತೋಷನೇ ಅವ್ರ ಸಂತೋಷ ಅಂತ ಒಂದು ಸೆಲೆಬ್ರೇಷನ್ ನಡೀತಾ ಇರುತ್ತೆ. ಸೊ ದಿಸ್ ಇಸ್ ದ ಗೈಡೆನ್ಸ್ ಫಾರ್ ಯುವರ್ ಕ್ವೆಶನ್. ಹೋಪ್ ಇದು ರೆಸೊನೇಟ್ ಆಗಿದೆ ಅಂತ. ನಿಮಗೇನಾದರೂ ರೀಡಿಂಗ್ ಬೇಕು, ಕನ್ಸಲ್ಟೇಷನ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ನಂದು ಟ್ಯಾರೋಟ್ ವಿತ್ ಭೂಮಿ ಅಂತ ಅಕೌಂಟ್ ಇದೆ, ಅಲ್ಲಿ ಹೋಗಿ ನನಗೆ ಮೆಸೇಜ್ ಮಾಡಿ, ನಾನು ಮೆಸೇಜ್ ನೋಡಿ ಐ ವಿಲ್ ರಿಪ್ಲೈ ಬ್ಯಾಕ್. ದೆನ್ ಫ್ರಮ್ ದೇರ್ ಆನ್ವರ್ಡ್ಸ್ ಏನು ಪ್ರೊಸೀಜರ್ ಇದೆ ಐ ವಿಲ್ ಟೇಕ್ ದಟ್ ಫಾರ್ವರ್ಡ್. ಹೋಪ್ ದಿಸ್ ರೆಸೊನೇಟ್ಸ್. ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ದೇವರು. ಜೈ ಶ್ರೀರಾಮ್.